ನಮ್ಮ ಸಹೋದರರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬಾ ಈ ಒಂದು ಜಿಲ್ಲೆಯವರು ಅಂದ್ರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತ ಹೇಳಿ ನಮಗ್ ಗೊತ್ತಿರೋರು ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಯಜಮಾನಿಯವರಿದ್ರು ಅಂತ ಅವ್ರ ಮಗ ಇವತ್ತು ಮಲ್ಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತ ಹೇಳಿ ನಮ್ಮ ಸಹೋದರರಾದಂತ ಅವರು ಬಂದಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಿತ್ರಾ ಹನುಮಪ್ಪನವರೇ ಮತ್ತು ಉಪಾಧ್ಯಕ್ಷರಾದ ಕಸ್ತೂರಿ ರವಿ ಅವರೇ ಮತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು 5 ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಸಹೋದರರಾದಂತ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರು ಆದಂತ ನನ್ನ ಸಹೋದರರಾದಂತ ರಾಜೇಂದ್ರ ಗೌಡ್ರೆ ಮತ್ತು ಈಗಿನ ಭೂವರ್ಜ ಬ್ಯಾಂಕ್ ಅಧ್ಯಕ್ಷರಾದಂತ ಗಂಗರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರರಾದಂತ ರಾಜ್ಯದ ಪುರಿ ಮತ್ತು ಉಂಡೆ ರಾಜ್ಯದ ಮಾಜಿ ಅಧ್ಯಕ್ಷರಾದಂತ ಹಿತೇಶ್ ಗೌಡ್ರೆ ಮತ್ತು ಸಿಪಿಎಂ ಗೋಪಾಲ್ ಅವರೇ. ಸಿಪಿಎಂ ಇಲ್ಲ ಇವಾಗ, ಅದು ಹಾಗೆ ಆಗಿದೆ. ಕಾಂಗ್ರೆಸ್ ಗೋಪಾಲ್ ಅವರೇ ಇನ್ನೊಬ್ಬ ನಮ್ಮ ಸಹೋದರರಾದಂತ ಡೈರಿ ಅಧ್ಯಕ್ಷರಾದಂತ MC ಸರ್ವಚಂದ್ರ ಅವರೇ ಮತ್ತು ದರ್ಖಾಸ್ತು ಕಮಿಟಿ ಸದಸ್ಯರಾದಂತ ಮಂಜುನಾಥ್ ಅವರೇ ಗುಜರಾಳಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪನವರೇ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಶೋಕ್ರವರೇ ಮತ್ತು ಪ್ರೆಸ್ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ವೆಂಕಟೇಶ್ ಅವರೇ ಮತ್ತು ಇವರು ಜಾವಿತ್ ಅವರೇ ಮತ್ತು ಮುನೇಶ್ ಅವರೇ ನಾಗರಾಜಪ್ಪನವರೇ ಪದ್ಮಾಗೌಡ್ರೆ ಎಲ್ಲ ದಯವಿಟ್ಟು ಅಂಜಲ ಭಾವಿಸ್ಬೇಡ್ರಿ. ಈ ಗ್ರಾಮದ ಡೈರಿ ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯ ಅವರೇ ಮತ್ತು ಸೊಸೈಟಿ ಅಧ್ಯಕ್ಷರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಎಲ್ಲರಿಗೂ ಕೂಡ ಇವತ್ತು ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೆಲ್ಲ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಎಲ್ಲರೂ ಇತ್ತು ಹೇಳಕ್ಕಾಗಲ್ಲ. ನಾಗರಾಜ್ ರೆಡ್ಡಿ ಹೇಳಿದ್ರು ಈ ಒಂದು 3 ಜನ ಕಷ್ಟದಲ್ಲಿ ನಾನು ಕೂಡ ಇಲ್ಲಿ ಬಂದಾಗ ಏನಾದ್ರು ಹೇಳು ಅಂತ ಇದೆ. 55,000 ರೂಪಾಯಿ ಬಿಲ್ಲು, ಸುಮಾರು 30 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕರನ್ನು ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯತಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಆ 3 ಜನ ಕೂಡ ಹನುಮಪ್ಪ ಮತ್ತು ಸುರೇಶ್ ಇವರು ರವಿ ಇವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮಾಜಿ ಸದಸ್ಯರು ಅಕ್ಕ ತಂಗಿಯರಿಗೂ ಕೂಡ ನಾನು ವಂದಿಸಿ ಕೆಲವು ಮಾತುಗಳು, ಯಾಕಂದ್ರೆ ಶಾಸಕರು ಆವಾಗಲೇ ಹೇಳಿದ್ರು ನಾನು ಅರ್ಜೆಂಟ್ ಆಗಿ ನಾನು ಹೋಗ್ಬೇಕು ಇದು ಅಸೆಂಬ್ಲಿಗೆ ಅಂತ, ಅದಕ್ಕೋಸ್ಕರ ಪಾಪ ಅವರು ಹೋಗಿ ಅಸೆಂಬ್ಲಿ ಮಾತಾಡಲಿ, ಯಾವಾಗ ಸರಿ ಅಸೆಂಬ್ಲಿ ಬರೋದು, ಅದಕ್ಕೋಸ್ಕರ ಜಲ್ದಿ ಮುಗಿಸ್ತೀನಿ. ಮಾತಾಡ್ಬೇಕಾಗಿರೋ ವಿಚಾರ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಇದ್ರ ಬಗ್ಗೆ ಏನಂದ್ರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ. ಎಮ್ಮೆಲತ್ತ ಗ್ರಾಮ ಅಂದ್ರೆ KC ಚಂದ್ರರಾಯ ರೆಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ ಅವರ ಅಧಿಕಾರ ಸ್ವೀಕರಣೆ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ. ನೋಡಿ, ಈ ಎಲ್ಲ ಆಲೋಚನ ಅರಡಿಯಲ್ಲಿ ಹುಣಸೆಮರ ಸನ್ಮಾನ್ಯ ಕೃಷ್ಣಪ್ಪನವರು ಚಂದ್ರರಾಯ ರೆಡ್ಡಿ ಅವರು ಈ ರೋಡು ಹೈವೇ ಆಗಿತ್ತು. ಅದೇನ ಕಾರಣಾಂತರ ಪೆಂಡಿಂಗ್ ಇದೆ. ದಯವಿಟ್ಟು ಇದನ್ನ ನೀವು ನಿಮ್ಮ ಸರ್ಕಾರ ಅಂತಿದೆ, ನೀವು ಮನಸ್ಸು ಕೊಟ್ಟರೆ ಆಗುತ್ತೆ, ನೀವು ಕೆಲಸ ಮಾಡ್ತೀರಿ ಅಂತ ಕೂಡ ನಮ್ಮ ನಂಬಿಕೆ ಇದೆ. ಈ ರೋಡ್ ಹೈವೇ ಮಾಡಿದ್ರೆ ಕೊಡಬೇಕು. ಸುಮಾರು ಒಂದು 15 ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲ್ನಲ್ಲಿ, ಬೈಪಾಸ್ ನಮ್ಗೆ ಸರಿ ಇಲ್ಲ. ನಾನು ನಂದಕುಮಾರ್ ಇದ್ರು ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಕೂಡ ಎಲ್ಲ ಸರ್ ನಾವು ಮಾಡೋದು ಅವರು ಕೇಂದ್ರದವರು ಅದು ಇದು ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಗಮನದಲ್ಲಿ ತಕೊಂಡು ಅಲ್ಲಿ ವಿಪರೀತ ಆಕ್ಸಿಡೆಂಟ್ಗಳಾಯ್ತು. ಈ 2 ಕೆಲಸಗಳು ಕೂಡ ತಮ್ಮಿಂದ, ಆಮೇಲೆ CRPF ನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ, ನಾವು ಬೇಕಾದಷ್ಟು ಹಾಕಿದ್ದೀವಿ. ಆ ರೋಡ್ಗಳು ತಾಲೂಕಿನಲ್ಲಿ ಹಾಕಿಕೊಡ್ಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಮುಂದೆ ಇನ್ನ ನಮ್ಮ ಶಾಸಕರು 2.5 ವರ್ಷ ಆಗಿದೆ. ಇವತ್ತು ನಮ್ಮ ಶಾಸಕರು ಒಳ್ಳೇದಾಗಲಿ,
MNS ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಇವರು ಹುಡುಗರು ಕೂಡ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ. ಅದು ಎಷ್ಟಾಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕೈಯೆಲ್ಲ ಆದಷ್ಟು ಬಂದಿದ್ದಕ್ಕಿಲ್ಲ ನಾವು ಒಂದೆರಡು ಮಾಡಿದ್ದೀವಿ ಅಂತೇಳಿ ತೋರಿಸಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು, ರಾಜಕೀಯ ಮಾಡೋದು ಬೇಡ. ಯಾಕಂದ್ರೆ ಇವ್ರು ಶಾಸಕರಾಗಿದ್ದಾರೆ, ನಮ್ಮ ಸರ್ಕಾರ ಆಗಿದೆ, ನಮ್ಗೆ ಕೇಳಲ್ಲ, ನಾವು ಸಹಕರಿಸ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಕೆಲಸ ಮಾಡಕ್ ಕೊಟ್ಟರೆ ನಿಮ್ಗೆ ಸಹಕರಿಸ್ತೀವಿ. ಇದು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನ ಮಾಡಿಕೊಡ್ಬೇಕು. ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ, 50,000 ಆಗಿರೋದು 30 ಲಕ್ಷ ಮೇಲಕ್ಕೆ ಹೋಗಿದ್ದಾರೆ. ಏನ್ ಮಾಡಿದ್ರೆ ಗತಿ ಏನಾಗಬೇಕು? ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದಕ್ಕೆ ಏನಾದ್ರೂ ನಿನ್ನ ಹೆಸರಿಗೆ ಒಂದು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿಕೊಂಡು ನೀವು, ಯಾಕಂದ್ರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಒತ್ತಾಯ ಮಾಡ್ತೇನೆ.